ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಟಾಪಿಕಲ್ಲಿ ನಮ್ಮ ಥರ್ಡ್ ಚಾಪ್ಟರ್ ಏನು ಅಂತ ನೋಡೋಣ. ಅದು ಲೇಟ್, ಅರ್ಲಿ ಆರ್ ಯೂಶುವಲ್ ಟೈಮ್. ಲೇಟ್, ಅರ್ಲಿ ಆರ್ ಯೂಶುವಲ್ ಟೈಮ್ ಏನು ಅಂತ ನಾವು ಕಾನ್ಸೆಪ್ಟ್ ಜೊತೆಗೆ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಲೇಟ್ ಅರ್ಲಿ ಆರ್ ಅರ್ಲಿ ಲೇಟ್, ಇದು ನೋಡಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ, ಸಖತ್ ಈಸಿ ಇದೆ, ತಿಳ್ಕೊಳ್ಳೋಣ. ಈಗ ಒಂದು ಹುಡುಗ ಮನೆಯಿಂದ ಸ್ಕೂಲ್ಗೆ ಹೋಗ್ತಾನೆ ಅಂತ ಅಂದ್ಕೊಳ್ಳೋಣ. 5 km/h ಸ್ಪೀಡಲ್ಲಿ ಹೋದಾಗ ಲೇಟಾಗಿ ಹೋಗ್ತಾನೆ, 7 km/h ಸ್ಪೀಡಲ್ಲಿ ಹೋದಾಗ ಬೇಗ ಹೋಗ್ತಾನೆ. ಸೊ ಒಂದು ಲೇಟು, ಇನ್ನೊಂದು ಅರ್ಲಿ. ಈ ಥರ ಸಿಚುವೇಷನ್ ಇದ್ದಾಗ ಎರಡು ಟೈಮಿಂಗ್ಸ್ನ ಆ್ಯಡ್ ಮಾಡಬೇಕು. ಮನೆಯಿಂದ ಸ್ಕೂಲ್ಗೆ ಹೋಗೋಕ್ಕೆ ಲೇಟಾಗಿ ಹೋದಾಗ ಎಷ್ಟೊತ್ತು ತಗೋತಾನೆ, ಬೇಗ ಹೋದಾಗ ಎಷ್ಟೊತ್ತು ತಗೋತಾನೆ, ಅದೆರಡನ್ನೂ ಆ್ಯಡ್ ಮಾಡಬೇಕು. ಇದು ಅದೇ, ಒಂದು ಲೇಟು, ಇನ್ನೊಂದು ಅರ್ಲಿ. ಎರಡರಲ್ಲಿ ಯಾವುದೇ ಫಸ್ಟ್ ಬಂದರೂ ಯಾವುದೇ ಸೆಕೆಂಡ್ ಬಂದರೂ ಪರವಾಗಿಲ್ಲ, ಟೈಮಿಂಗ್ಸ್ನ ಆ್ಯಡ್ ಮಾಡ್ತೀವಿ. ಅಕಸ್ಮಾತ್ ಅದೇ ಹುಡುಗ 5 km/h ಸ್ಪೀಡಲ್ಲಿ ಹೋದರೂ ಲೇಟಾಗಿ ಹೋಗ್ತಾನೆ, 7 km/h ಸ್ಪೀಡಲ್ಲಿ ಹೋದರೂ ಲೇಟಾಗಿ ಹೋಗ್ತಾನೆ. ಆ ಥರ ಎರಡೂ ಲೇಟ್ ಅಲ್ವಾ, ಆಗ ತಗೊಳ್ಳೋ ಟೈಮಿಂಗ್ಸ್ನ ಸಪ್ರಾಕ್ಟ್ ಮಾಡಬೇಕು. ಅಕಸ್ಮಾತ್ ಅದೇ ಹುಡುಗ 5 km/h ಸ್ಪೀಡಲ್ಲಿ ಹೋದ್ರೂ ಬೇಗ ಹೋಗ್ತಾನೆ, ಇನ್ನು 7 km/h ಸ್ಪೀಡಲ್ಲಿ ಹೋದರೂ ಬೇಗ ಹೋಗ್ತಾನೆ, ಎರಡೂ ಬೇಗ ಅಲ್ವಾ, ಆವಾಗಲೂ ಟೈಮಿಂಗ್ಸ್ನ ಸಪ್ರಾಕ್ಟ್ ಮಾಡಬೇಕು. ಈ ಕಾನ್ಸೆಪ್ಟ್ ಗೊತ್ತಿದ್ದರೆ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಆರಾಮ್ಸೆ ನಾವು ಸಾಲ್ವ್ ಮಾಡ್ಬೋದು. ಈ ಲೇಟ್ ಮತ್ತು ಅರ್ಲಿನ ಫಾರ್ಮುಲಾದಲ್ಲಿ ಯೂಸ್ ಮಾಡೋದು ಹೇಗೆ ನೋಡೋಣ. ಈಗ ನೋಡಿ, ಫಾರ್ಮುಲಾ ಏನು ಅಂದರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು, ಈ ಚಾಪ್ಟರಲ್ಲಿ ನಾವು ಕಂಡುಹಿಡಿಯೋದಲ್ಲ ಡಿಸ್ಟೆನ್ಸ್. ಓಕೆ, ಡಿ ಇಸ್ ಈಕ್ವಲ್ ಟು ಡೆಲ್ಟಾ ಟಿ S1 ಇಂಟು S2 ಡಿವೈಡೆಡ್ ಬೈ S1 ಮೈನಸ್ S2. ಓಕೆ, ಡಿ ಅಂದರೆ ಡಿಸ್ಟೆನ್ಸ್ ಕಂಡುಹಿಡಬೇಕು, ಡೆಲ್ಟಾ ಟಿ ಅಂದರೆ ಚೇಂಜ್ ಇನ್ ಟೈಮ್. ಇವಾಗ ಬೇಗ ಬರೋದಕ್ಕೆ ಎಷ್ಟೊತ್ತು ತಗೋತಾನೆ, ಲೇಟಾಗಿ ಬರೋದಕ್ಕೆ ಎಷ್ಟೊತ್ತು ತಗೋತಾನೆ ಅಂತ ಇರುತ್ತಲ್ಲ, ಅದೆರಡು ಡಿಫ್ರೆನ್ಸ್ ಆರ್ ಆಡಿಷನ್, ಎರಡರಲ್ಲಿ ಒಂದು ಮಾಡ್ತೀವಲ್ಲ, ಅದು ಡೆಲ್ಟಾ ಟಿ. S1 ಅಂದರೆ ಫಸ್ಟ್ ಸ್ಪೀಡು, S2 ಅಂದರೆ ಸೆಕೆಂಡ್ ಸ್ಪೀಡು. ಇಲ್ಲಿ S1 ಮೈನಸ್ S2, ಮೇಲ್ಗಡೆ S1 ಇಂಟು S2. ಇದು ಮೇನ್ ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಗೊತ್ತಾದರೆ ಈ ಕಾನ್ಸೆಪ್ಟ್ ಮೇಲೆ ಯಾವುದೇ ಕ್ವಶನ್ ಕೊಟ್ಟರು 100% ಸಾಲ್ವ್ ಮಾಡ್ಬೋದು. ಸೊ ಈಗ ನಮ್ಮ ಫಸ್ಟ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಎ ಮ್ಯಾನ್ ಗೋಸ್ ಟು ಹಿಸ್ ಆಫೀಸ್ ಬೈ ಎ ಸ್ಕೂಟರ್ ಅಟ್ ಎ ಸ್ಪೀಡ್ ಆಫ್ 30 km/h. ಒಬ್ಬ ಮನುಷ್ಯ ಅವ್ರ ಮನೆಯಿಂದ ಆಫೀಸ್ಗೆ 30 km/h ಸ್ಪೀಡಲ್ಲಿ ಅವ್ನ ಸ್ಕೂಟ್ರಲ್ಲಿ ಹೋಗ್ತಾನೆ. ಆ್ಯಂಡ್ ರೀಚಸ್ 6 minutes ಅರ್ಲಿಯರ್. ಸೊ 30 km/h ಸ್ಪೀಡಲ್ಲಿ ಹೋದಾಗ 6 ನಿಮಿಷ ಬೇಗ ಹೋಗ್ತಾನೆ. ಇಫ್ ಹಿ ಗೋಸ್ ಅಟ್ ಎ ಸ್ಪೀಡ್ ಆಫ್ 24 km/h, ಅವನು ಅಕಸ್ಮಾತ್ 24 km/h ಸ್ಪೀಡಲ್ಲಿ ಹೋದರೆ ಈ ರೀಚಸ್ 5 minutes ಲೇಟ್. ಓಕೆ, 24 km/h ಅಲ್ಲಿ ಹೋದರೆ 5 minutes ಲೇಟಾಗಿ ಹೋಗ್ತಾನೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಹಿಸ್ ಆಫೀಸ್? ಈಗ ಅವ್ರ ಮನೆಯಿಂದ ಆಫೀಸ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕಂಡುಹಿಡಿಬೇಕು. ಓಕೆ, ಅದಕ್ಕೆ ನಮ್ಮ ಫಾರ್ಮುಲಾನ ಫಸ್ಟು ಬರ್ಕೊಂಬಿಡೋಣ. ಡಿ ಈಸ್ ಈಕ್ವಲ್ ಟು ಡೆಲ್ಟಾ ಟಿ S1 S2 ಡಿವೈಡೆಡ್ ಬೈ S1 ಮೈನಸ್ S2. ಕರೆಕ್ಟಾ? ಈಗ ಡೆಲ್ಟಾ ಟಿಗೆ ಎರಡು ಟೈಮಿಂಗ್ಸ್ ಕೊಟ್ಟಿದ್ದಾನೆ. ಒಂದು 5 minutes ಅರ್ಲಿ, ಇನ್ನೊಂದು 5 minutes ಲೇಟ್. ಒಂದು ಅರ್ಲಿ, ಒಂದು ಲೇಟ್, ಇಲ್ಲ ಒಂದು ಲೇಟ್, ಇಲ್ಲ ಒಂದು ಅರ್ಲಿ, ಆ ಥರ ಕೊಟ್ಟಾಗ ಎರಡು ಟೈಮಿಂಗ್ಸು ಆ್ಯಡ್ ಮಾಡಬೇಕು ಅಂತ ನಾವು ಆವಾಗಲೇ ನೋಡ್ಕೊಂಡಿದ್ವಿ ಅಲ್ವಾ. ಸೊ ಡೆಲ್ಟಾ ಟಿ 6 minutes ಒಂದಿದೆ, ಒಂದೊಂದು 5 minutes ಇದೆ, ಅದು 11 ಆಗುತ್ತೆ. ಕರೆಕ್ಟಾ? ಈಗ 11 ಬರ್ಕೊಂಡ್ವಿ. S1 ಏನು 30 km/h ಇಂಟು 30 ಬರ್ಕೋತೀನಿ. S2 ಏನು 24 km/h, ಹಾಗೆ ಬರ್ಕೋತೀನಿ. S1 ಮೈನಸ್ S2 ಏನು, S1 30, S2 24. ಅಕಸ್ಮಾತ್ ಇದೆರಡರಲ್ಲಿ ಯಾವ್ದು ದೊಡ್ಡದಿರುತ್ತೋ ಅದನ್ನೇ S1 ತೊಗೊಳ್ಳಿ. ಯಾಕೆ ಅಂದರೆ S1 ಮೈನಸ್ S2 ತೊಗೊಂಡಾಗ ನೆಗೆಟಿವ್ ಸೈನ್ ಬಂದರೂ ಬರುತ್ತೆ. ಸೊ ಆಗ ಕನ್ಫ್ಯೂಸ್ ಆಗಬಾರ್ದು ಅಂತ ಯಾವ್ದು ದೊಡ್ಡದಿರುತ್ತೋ ಅದನ್ನೇ S1 ತೊಗೊಳ್ಳಿ. ಯಾವ ಸ್ಪೀಡ್ ಜಾಸ್ತಿ ಇರುತ್ತೋ ಅದನ್ನು ಫಸ್ಟ್ ಸ್ಪೀಡ್ ಅಂತ ತೊಗೊಳ್ಳಿ, S1. ಈಗ S1 30, S2 24. ಆನ್ಸರ್ ಎಷ್ಟು? 30 ಮೈನಸ್ 24 6. ಕರೆಕ್ಟಾ? ಸೊ ನಾವಿಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ಮಿಸ್ ಮಾಡ್ತಾಯಿದ್ದೀವಿ. ಏನು ಅಂದರೆ ಸ್ಪೀಡ್ ನೋಡಿ, ಸ್ಪೀಡೆಲ್ಲ km/h ಇದೆ, ಸ್ಪೀಡು km/h ಇದೆ. ಓಕೆ, ಬಟ್ ಟೈಮಿಂಗ್ಸ್ ಎಷ್ಟರಲ್ಲಿದೆ? ಟೈಮಿಂಗ್ಸ್ ಮಿನಿಟ್ಸಲ್ಲಿದೆ ಅಲ್ವಾ. ಸೊ ಇದು ಅವರಲ್ಲಿದೆ, ಇದು ಮಿನಿಟಲ್ಲಿದೆ, ಎರಡು ಮ್ಯಾಚ್ ಆಗೋದಿಲ್ಲ. ಆನ್ಸರ್ ಏನೋ ಒಂದು ಈ ಥರ ಹಾಕೊಂಡು ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ, ಬಟ್ ಅದು ಕರೆಕ್ಟ್ ಆನ್ಸರ್ ಆಗಿರೋದಿಲ್ಲ.
ಓಕೆ, ಅದಕ್ಕೇನು ಮಾಡಬೇಕು ಅಂದರೆ ಈ 11 ಮಿನಿಟ್ಸ್ನ ಅವರ್ಸ್ಗೆ ಕನ್ವರ್ಟ್ ಮಾಡಬೇಕು. ಮಿನಿಟ್ಸಿಂದ ಅವರ್ಗೆ ಹೇಗೆ ಕನ್ವರ್ಟ್ ಮಾಡೋದು? ಡಿವೈಡೆಡ್ ಬೈ 60. ಕರೆಕ್ಟಾ? ಇದನ್ನು ನಾವು ನಮ್ಮ ಟೈಮ್ ಕನ್ವರ್ಷನ್ ಇದರಲ್ಲಿ ನೋಡಿದ್ವಿ. ಈಗ ನಮ್ಮ ವ್ಯಾಲ್ಯೂಸ್ ಎಲ್ಲ ಸಿಕ್ಕಿದೆ, ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. 0ಗೆ 0 ಹೋಯಿತು, 3 1s 3 2s, ಕರೆಕ್ಟಾ? 6 1s 6 4s, 2 1s 2 2s. ನಮಗೇನೇನು ಸಿಕ್ಕಿದೆ ಈಗ? ಕೆಳಗಡೆ 2 1 1 ಇದೆ, ತಲೆ ಕೆಡಿಸ್ಕೊಳಂಗಿಲ್ಲ. ಮೇಲೆ 11 × 2 22 ಕಿಲೋಮೀಟರ್ಸ್. ಡಿಸ್ಟೆನ್ಸ್ ಎಷ್ಟು? 22 ಕಿಲೋಮೀಟರ್ಸ್ ಇದೆ ಅಂತ. ಇದೇ ಅವರು ಕಂಡುಹಿಡಿಯೋ ಕೇಳಿರೋದು. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು ಅಂದರೆ ಡೆಲ್ಟಾ ಟಿ ಅಂದ್ರೇನು? ಎರಡು ಟೈಮಿಂಗ್ಸ್ನ ಆ್ಯಡ್ ಆರ್ ಸಪ್ರಾಕ್ಟ್ ಮಾಡ್ಬೋದು. ಆ್ಯಡ್ ಯಾವಾಗ ಮಾಡ್ತೀವಿ? ಒಂದು ಲೇಟು ಒಂದು ಅರ್ಲಿ, ಇಲ್ಲ ಒಂದು ಅರ್ಲಿ ಒಂದು ಲೇಟ್ ಇದ್ದಾಗ ಆ್ಯಡ್ ಮಾಡ್ತೀವಿ. ಸೊ ಫಸ್ಟು ಒಂದು ಅರ್ಲಿ ಇದೆ, ಇನ್ನೊಂದು ಲೇಟ್ ಇದೆ 5 ಮಿನಿಟ್ಸು, ಕರೆಕ್ಟಾ? ಅದೇ ಉಲ್ಟಾ ಆಗಿದ್ರೂ ಆ್ಯಡೇ ಮಾಡ್ತಿದ್ವಿ, ಆ್ಯಡ್ ಮಾಡಿದ್ವಿ. ನೆಕ್ಸ್ಟು 11 ಬಂತು, 6 + 5 ಎಷ್ಟು? 11 ಮಿನಿಟ್ಸಲ್ಲಿದೆ, ಕರೆಕ್ಟಾ? ಬಟ್ ಸ್ಪೀಡ್ಸ್ ಎಲ್ಲ ಯಾವುದ್ರಲ್ಲಿದೆ? kmph. ಸೊ ಅದು ಕಿಲೋಮೀಟರ್ ಪರ್ ಅವರಲ್ಲಿದೆ. ಅದು ಸ್ಪೀಡ್ ಅವರಲ್ಲಿದೆ, ಟೈಮಿಂಗ್ಸು ಮಿನಿಟ್ಸಲ್ಲಿದೆ. ಇದೆರಡು ಸೆಟ್ ಆಗಲ್ಲ, ಎರಡು ಅವರಲ್ಲೇ ಇರಬೇಕು, ಕರೆಕ್ಟಾ? ಈಗ ಸೊ ಈ ಮಿನಿಟ್ಸ್ನ ಅವರ್ ಕನ್ವರ್ಟ್ ಮಾಡ್ತೀವಿ. ಹೇಗೆ ಕನ್ವರ್ಟ್ ಮಾಡೋದು? ನಂಬರ್ ಏನು ಬಂದಿರುತ್ತೋ ಅದು ಡಿವೈಡೆಡ್ ಬೈ 60 ಮಾಡಿದ್ರೆ ಮಿನಿಟ್ಸಿಂದ ಅವರ್ಗೆ ಕನ್ವರ್ಟ್ ಆಗುತ್ತೆ. ಇದು ನಮ್ಮ ಬೇಸಿಕ್ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನೋಡಿದ್ವಿ, ಕರೆಕ್ಟಾ? ಈಗ ಇದು ಬಂದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬಂದಿರೋದೇ ಆನ್ಸರ್. ಇಷ್ಟೇ. ಈಗ ನಮ್ಮ ಸೆಕೆಂಡ್ ಕ್ವಶನ್ ಏನು ಅಂತ ನೋಡೋಣ. ವಾಕಿಂಗ್ ಅಟ್ ಎ 5 kmph ಸ್ಪೀಡ್ ಎ ಸ್ಟೂಡೆಂಟ್ ರೀಚಸ್ ಇಸ್ ಸ್ಕೂಲ್ ಫ್ರಮ್ ಹಿಸ್ ಹೌಸ್ 15 ಮಿನಿಟ್ಸ್ ಅರ್ಲಿ. ಒಂದು ಹುಡುಗ ಅವ್ರ ಮನೆಯಿಂದ ಸ್ಕೂಲ್ಗೆ 5 kmph ಸ್ಪೀಡಲ್ಲಿ ಹೋದರೆ ಓಕೆ 15 ಮಿನಿಟ್ಸ್ ಅರ್ಲಿ ಹೋಗ್ತಾನೆ. ಓಕೆ, ಬೇಗ 15 ಮಿನಿಟ್ಸ್ ಬೇಗ ಹೋಗ್ತಾನೆ. ವಾಕಿಂಗ್ ಅಟ್ 3 kmph ಈಸ್ ಲೇಟ್ ಬೈ 9 ಮಿನಿಟ್ಸ್. 3 kmph ಸ್ಪೀಡಲ್ಲಿ ಹೋದರೆ 9 ಮಿನಿಟ್ಸ್ ಲೇಟಾಗಿ ಹೋಗ್ತಾರೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಸ್ಕೂಲ್ ಆ್ಯಂಡ್ ಈಸ್ ಹೌಸ್? ಈಗ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು ನಾವು. ಈಗ ಡೆಲ್ಟಾ ಟಿ ಏನಂತ ನೋಡೋಣ. ಒಂದು 15 ಮಿನಿಟ್ಸ್ ಅರ್ಲಿ, ಇನ್ನೊಂದು 9 ಮಿನಿಟ್ಸ್ ಲೇಟ್, ಕರೆಕ್ಟಾ? 15 + 9 ಎಷ್ಟು? 24. ಯಾಕೆ ಆ್ಯಡ್ ಮಾಡ್ತಾಯಿದ್ದೀವಿ? ಒಂದು ಅರ್ಲಿ ಇನ್ನೊಂದು ಲೇಟ್ ಇದೆ, ಕರೆಕ್ಟಾ? ಸೊ ಇದು 24 ಆಗುತ್ತೆ. 24. S1 ಏನು? 5. S2 ಏನು? 3. S1 - S2 ಏನು? 2. 5 - 3 ಎಷ್ಟು? 2, ಕರೆಕ್ಟಾ? ಈಗ ಕೆಲವೊಂದು ಸರಿ ನಿಮಗೆ ಆಗಲೇ ಹೇಳಿದಾಗೆ S1 - S2 ಬಂದಾಗ ನೆಗೆಟಿವ್ ವ್ಯಾಲ್ಯೂನೂ ಬರ್ಬೋದು. ನೆಗೆಟಿವ್ ಬಂದಾಗ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಆ ನೆಗೆಟಿವ್ನ ಅಲ್ಲೇ ಬಿಟ್ಬಿಡಿ, ಆನ್ಸರಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಹೋಗ್ಬಿಡಿ. ಈಗ ಇದು ಮಿನಿಟ್ಸಲ್ಲಿದ್ದು 24, ಸ್ಪೀಡೆಲ್ಲ kmph ಫಸ್ಟ್ ಕ್ವಶನ್ ನೋಡಿದಾಗೆ ಇದನ್ನು ಮಿನಿಟ್ಸ್ನ ಅವರ್ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 60, ಕರೆಕ್ಟಾ? ಈಗ 3 1s 3 20s, 5 1s 5 4s, 4 1s 4 6s, 2 1s 2 3s. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 3 ಕಿಲೋಮೀಟರ್ಸ್. ಇಷ್ಟೇ. ಅರ್ಥ ಆಯ್ತಾ? ಸೊ ಫಸ್ಟು ಸೆಕೆಂಡೆಲ್ಲ ಸಖತ್ ಈಸಿಯಾಗಿದೆ ಅಲ್ವಾ ಕ್ವಶನ್ನು. ಈಗ ನಮ್ಮ ಥರ್ಡ್ ಕ್ವಶನ್ ಏನು ಅಂತ ನೋಡೋಣ. ದ ಸ್ಟೂಡೆಂಟ್ ರೈಡ್ಸ್ ಆನ್ ಎ ಬೈಸೈಕಲ್ ಅಟ್ 8 kmph ಆ್ಯಂಡ್ ರೀಚಸ್ ಎ ಸ್ಕೂಲ್ 2.5 ಮಿನಿಟ್ಸ್ ಲೇಟ್. ಈಗ ಒಂದು ಸ್ಟೂಡೆಂಟು ಒಂದು ಬೈಸಿಕಲಲ್ಲಿ 8 kmph ಸ್ಪೀಡಲ್ಲಿ ಹೋದಾಗ 2.5 ಮಿನಿಟ್ಸ್ ಲೇಟಾಗಿ ಆಗುತ್ತೆ. ದ ನೆಕ್ಸ್ಟ್ ಡೇ ಈ ಇನ್ಕ್ರೀಸಸ್ ಈ ಸ್ಪೀಡ್ ಟು 10 kmph ಆ್ಯಂಡ್ ರೀಚಸ್ 5 ಮಿನಿಟ್ಸ್ ಅರ್ಲಿ. ಓಕೆ, ನೆಕ್ಸ್ಟ್ ದಿನ ನಾಳೆ 5 ಮಿನಿಟ್ಸ್ ಅರ್ಲಿ ಹೋಗ್ತಾನೆ. ಹೇಗೆ? 10 kmph ಸ್ಪೀಡಲ್ಲಿ. ಓಕೆ, ಈಗ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕೂಲ್ ಆ್ಯಂಡ್ ಈಸ್ ಹೌಸ್? ಈಗ ಡೆಲ್ಟಾ ಟಿ ಕಂಡುಹಿಡಿಬೇಕು. ಸೊ ಡೆಲ್ಟಾ ಟಿ ಅಂದ್ರೇನು? ಒಂದು ಲೇಟು ಒಂದು ಅರ್ಲಿ ಬಂದಿದೆ, ಎರಡನ್ನೂ ಆ್ಯಡ್ ಮಾಡಬೇಕಲ್ವಾ? ಲೇಟ್ ಎಷ್ಟು? 2.5 ಮಿನಿಟ್ಸ್ ಲೇಟು. ಅರ್ಲಿ ಎಷ್ಟು? 5 ಮಿನಿಟ್ಸ್ ಅರ್ಲಿ. ಸೊ ಟೋಟಲಿ 7.5 ಮಿನಿಟ್ಸ್. ಇದು ಡೆಲ್ಟಾ ಟಿ. S1 ಅಂದರೆ ಏನು? 8 kmph. S2 ಅಂದರೆ 10 kmph ಡಿವೈಡೆಡ್ ಬೈ, ನೋಡಿ ಇಲ್ಲಿ S1 8 ಮತ್ತು S2 10 ತೊಗೊಂಡಿದ್ದೀವಿ. ಅಲ್ಲೇ S1 - S2 ಇದು ಫಾರ್ಮುಲಾ ಪ್ರಕಾರ ಹೋದಾಗ ನಮಗೆ ಆನ್ಸರ್ ನೆಗೆಟಿವಲ್ಲಿ ಸಿಗುತ್ತೆ. ಓಕೆ, ಸೊ 8 - 10 -2 ಸಿಗುತ್ತೆ. ಆ -2ನ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಓಕೆ, ಈಗ
ಇದು ಮಿನಿಟ್ಸಲ್ಲಿದೆ, ಹವರ್ಸಾಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 60. ಕರೆಕ್ಟಾ? ಇವಾಗ ನಮಗೆ ಡಿ ಸಿಗುತ್ತೆ. ಈಗ ಇದು 2 ಕರೆಕ್ಟಾ? ಸೊ 7.5 ಇಂಟು 8 ಇಂಟು 10 ಡಿವೈಡೆಡ್ ಬೈ 60 ಇಂಟು 2 ಕರೆಕ್ಟಾ? 0ಗೆ 0 ಹೋಯ್ತು. 2 1s 2 4s 2 2s 4 2 3s 6 ಕರೆಕ್ಟಾ? ಈಗ 3 1s 3, ಇದನ್ನು ಡೆಸಿಮಲ್ ತೆಗ್ಬಿಡಿ, ಪಾಯಿಂಟ್ ತೆಗ್ಬಿಡಿ, 75 ಅಂದ್ಕೊಳ್ಳೋಣ. ಓಕೆ, 2 ಮತ್ತು 1 5 25 ಈಗ ಇಡೋಣ. 2.5 ಇಂಟು 2 5 ಕಿಲೋಮೀಟರ್ಸ್. 2.5 ಇಂಟು 2 ಮಾಡಿದಾಗ 5 ಕಿಲೋಮೀಟರ್ಸ್ ಬರುತ್ತೆ. ಇಷ್ಟೇ. ಡೆಸಿಮಲ್ ಬಂದಾಗ ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಹೇಗೆ ಮಾಡೋದು ಅಂತ ಗೊತ್ತಾದರೆ ಆರಾಮ್ಸೆ ಇದನ್ನು ಸಾಲ್ವ್ ಮಾಡ್ಬೋದು. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಇದಕ್ಕೆ ಅಂತಲೇ ನಾವು ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಒಂದು ವಿಡಿಯೋ ಇಟ್ಟಿದ್ದೀವಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅದನ್ನು ನೋಡಿ ಕಲ್ತ್ಕೊಳ್ಳಿ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ವೆನ್ ಎ ಪರ್ಸನ್ ಸೈಕಲ್ಡ್ ಆಟ್ 10 kmph he arrived at his office 6 minutes late. 10 kmph ಅಲ್ಲಿ ಒಬ್ಬ ಮನುಷ್ಯ ಆಫೀಸ್ಗೆ ಹೋದಾಗ 6 minutes ಲೇಟಾಗಿ ಹೋಗ್ತಾನೆ. he arrived 6 minutes early when he increased his speed by 2 kmph. ಈಗ ಅವನು 6 ನಿಮಿಷ ಮುಂದೆ ಬರ್ತಾನೆ ಯಾವಾಗ ಅವನ ಸ್ಪೀಡ್ನ 2 ಕಿಲೋಮೀಟರ್ಸ್ ಜಾಸ್ತಿ ಮಾಡಿಕೊಂಡಾಗ. ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಹಿಸ್ ಸ್ಟಾರ್ಟಿಂಗ್ ಪಾಯಿಂಟ್ ಟು ಹಿಸ್ ಆಫೀಸ್? ಈ ಕ್ವಶನಲ್ಲಿ ನೀವು ಮೇನ್ ಕಾನ್ಸಂಟ್ರೇಟ್ ಮಾಡ್ಕೋಬೇಕಾಗಿರೋದು ಇನ್ಕ್ರೀಸ್ಡ್ ಬೈ ಅಲ್ವಾ? ಲಾಸ್ಟ್ ಕ್ವಶನಲ್ಲಿ ಇನ್ಕ್ರೀಸ್ ಟು ಅಂತ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ರು, ಇಲ್ಲಿ ಇನ್ಕ್ರೀಸ್ಡ್ ಬೈ ಅಂತ ಕೊಟ್ಟಿದ್ದಾರೆ. ಇನ್ಕ್ರೀಸ್ಡ್ ಬೈ, ಓಕೆ, ಇನ್ಕ್ರೀಸ್ಡ್ ಬೈ ಅಂದಾಗ ಮೊದಲು ಎಷ್ಟಿತ್ತೋ ಅದಕ್ಕೆ ಎಷ್ಟು ಬರುತ್ತೋ ಈಗ ಅದನ್ನು ಆ್ಯಡ್ ಮಾಡಬೇಕು ಸ್ಪೀಡ್ನ. ಓಕೆ, ಇಲ್ಲಿ ತಗೊಂಡ್ರೆ 10 kmph ಮೊದಲಿತ್ತು. ಓಕೆ, ಈಗ ಇನ್ಕ್ರೀಸ್ಡ್ ಬೈ 2 kmph, ಸೊ ಟೋಟಲಿ 12 kmph ಆಯಿತು. ಓಕೆ, ಇನ್ಕ್ರೀಸ್ಡ್, ಓಕೆ, ಇನ್ಕ್ರೀಸ್ಡ್ 2 ಅಂತ ಕೊಟ್ಟಿದ್ರೆ ಡೈರೆಕ್ಟಾಗಿ ತಗೊಬಿಡೋದು, ಡೈರೆಕ್ಟಾಗಿ ತಗೋಬೇಕು. ಇನ್ಕ್ರೀಸ್ಡ್ ಬೈ ಅಂತ ಕೊಟ್ಟಾಗ ಮೊದಲು ಎಷ್ಟಿತ್ತು ಸ್ಪೀಡು ಅದಕ್ಕೆ ಇವಾಗ ಎಷ್ಟು ಕೊಟ್ಟಿದ್ದಾನೆ 2 kmph ಆ್ಯಡ್ ಮಾಡಬೇಕು. ಅಕಸ್ಮಾತ್ ಡಿಕ್ರೀಸ್ಡ್ ಬೈ ಅಂತ ಕೊಟ್ಟಾಗ ಮೊದಲು ಎಷ್ಟಿತ್ತು ಅದರಲ್ಲಿ ಮೈನಸ್ ಮಾಡಬೇಕು. ಡಿಕ್ರೀಸ್ 2 ಅಂತ ಕೊಟ್ಟಾಗ ಅದನ್ನು ಡೈರೆಕ್ಟಾಗಿ ತಗೊಳ್ಳೋದು. ಈಗ ಅರ್ಥ ಆಯ್ತಾ? ಇನ್ಕ್ರೀಸ್ ಬೈಗೂ ಇನ್ಕ್ರೀಸ್ 2ಗೂ ಲಾಸ್ಟ್ ಕ್ವಶನಲ್ಲಿ 2 ಅಂತ ಇತ್ತು, ಇನ್ಕ್ರೀಸ್ 2 ಅಂತ, ಇಲ್ಲಿ ಇನ್ಕ್ರೀಸ್ ಬೈ ಅಂತ ಕೊಟ್ಟಿದ್ದಾನೆ. ಈ ಪಾಯಿಂಟಲ್ಲಿ ಹುಷಾರಾಗಿರಬೇಕು. ಈ ಡಿಫ್ರೆನ್ಸ್ನ ನಾನು ತುಂಬ ಸರಿ ಹೇಳಿದ್ದೀನಿ, ಇದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ ಆ್ಯಪ್ಟಿಟ್ಯೂಡಲ್ಲಿ. ಸೊ ಈಗ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಟಿ, ಒಂದು ಲೇಟು ಒಂದು ಅರ್ಲಿ, ಸೊ ಎರಡನ್ನೂ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 12 minutes ಡಿವೈಡೆಡ್ ಬೈ 60 ಕರೆಕ್ಟ್. ಯಾಕೆ? ಮಿನಿಟ್ಸ್ನ ಅವರಿಗೆ ಕನ್ವರ್ಟ್ ಮಾಡೋದಕ್ಕೆ. ಈಗ S1 ಏನು 10 kmph ಕರೆಕ್ಟಾ? S2 ಏನು 12 kmph. S1 ಮೈನಸ್ S2 ಎಷ್ಟು ಬರುತ್ತೆ? 2 ಬರುತ್ತೆ ಕರೆಕ್ಟಾ? ಸೊ ಈಗ 0ಗೆ 0 ಹೋಯಿತು. 2 1s 2 6s 6 1s 6 1s. ಸೊ ಆನ್ಸರ್ ನಮ್ಮ ಮಿಕ್ಕಿರೋದು 12. ಡಿ ಈಸ್ ಈಕ್ವಲ್ ಟು 12 ಕಿಲೋಮೀಟರ್ಸ್. ಇಷ್ಟೇ. ಸೊ ಈ ಕ್ವಶನ್ಸ್ ಎಲ್ಲ ತುಂಬ ಸಿಂಪಲ್ ಇರುತ್ತೆ. ಇನ್ಕ್ರೀಸ್ ಬೈ ಇನ್ಕ್ರೀಸ್ ಟು ಎಲ್ಲ ಸ್ವಲ್ಪ ಫೋಕಸ್ ಮಾಡಿ ಅಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಎ ಬಾಯ್ ರನ್ನಿಂಗ್ ಅಟ್ ಎ ಸ್ಪೀಡ್ ಆಫ್ 20 kmph ರೀಚಸ್ ಈ ಸ್ಕೂಲ್ ಬೈ 30 minutes ಲೇಟ್. 20 kmph ಸ್ಪೀಡಲ್ಲಿ ಓಡಿದ್ರೂ 30 minutes ಲೇಟಾಗಿ ಹೋದಂತೆ. ನೆಕ್ಸ್ಟ್ ಡೇ ಹಿ ಇನ್ಕ್ರೀಸ್ ದಿ ಸ್ಪೀಡ್ ಬೈ 4 kmph. ನಾಳೆ ಮೊದಲು ಏನು ಸ್ಪೀಡ್ ಇತ್ತೋ ಅದಕ್ಕಿಂತ 4 kmph ಸ್ಪೀಡನ್ನ ಜಾಸ್ತಿ ಮಾಡ್ಕೋತಾನೆ. ಬಟ್ ಸ್ಟಿಲ್ ಹಿ ರೀಚಸ್ ಸ್ಕೂಲ್ ಬೈ 10 minutes ಲೇಟ್. ಮತ್ತೇನು 10 ನಿಮಿಷ ಲೇಟಾಗಿ ಹೋಗ್ತಾನೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಹಿಸ್ ಹೌಸ್? ಆ ಸ್ಕೂಲ್ಗೂ ಮತ್ತು ಅವ್ರ ಮನೆಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕಂಡುಹಿಡಿಬೇಕು. ಈಗ ಫಾರ್ಮುಲಾ ನಮಗೆ ಗೊತ್ತು. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು? ಡೆಲ್ಟಾ ಟಿ. ಡೆಲ್ಟಾ ಟಿ ಎರಡೂ ಕಡೆ ಲೇಟ್ ಬಂದಿದೆ. ಫಸ್ಟು 30 minutes ಲೇಟು, ನೆಕ್ಸ್ಟು 10 minutes ಲೇಟು ಕರೆಕ್ಟಾ? ಎರಡು ಲೇಟ್ ಇಲ್ಲ ಎರಡು ಅರ್ಲಿ ಬಂದಾಗ ಡೆಲ್ಟಾ ಟಿ ಆ್ಯಡ್ ಮಾಡೋ ಬದಲು ಸಬ್ಟ್ರಾಕ್ಟ್ ಮಾಡಬೇಕು ಕರೆಕ್ಟಾ? ಫಸ್ಟು 30 minutes ಲೇಟು, ಸೆಕೆಂಡು 10 minutes ಲೇಟ್, ಎರಡು ಲೇಟ್ ಇದೆ ಅಲ್ವಾ? ಸೊ ಎರಡನ್ನೂ ಸಬ್ಟ್ರಾಕ್ಟ್ ಮಾಡಬೇಕು. 30 - 10 ಎಷ್ಟು? 20. ಓಕೆ, S1 ಏನು
20 kmph. ಎಷ್ಟು ಏನು ನಾವು ಲಾಸ್ಟ್ ಕ್ವಶನ್ ನೋಡಿದಾಗೆ 4 ಕಿಲೋಮೀಟರ್ ಇನ್ಕ್ರೀಸ್ಡ್ ಬೈ, ಓಕೆ, ಇನ್ಕ್ರೀಸ್ಡ್ ಬೈ 4 ಕಿಲೋಮೀಟರ್ಸ್. ಹೀಗಿದ್ದಾಗ ಇನ್ಕ್ರೀಸ್ ಬೈ ಅಂತ ಕೊಟ್ಟಾಗ ಹಳೆ ಸ್ಪೀಡ್ ಏನಿರುತ್ತೋ ಅದಕ್ಕೆ 4 ಕಿಲೋಮೀಟರ್ಸ್ನ ಆ್ಯಡ್ ಮಾಡಬೇಕು. ಸೊ ಸೆಕೆಂಡ್ ಸ್ಪೀಡ್ ವಿಲ್ ಬಿ 24 ಡಿವೈಡೆಡ್ ಬೈ ಇದು 60 ಆಗುತ್ತೆ. ಯಾಕೆ ಮಿನಿಟ್ಸಿಂದ ಅವರು ಕನ್ವರ್ಟ್ ಮಾಡೋದಕ್ಕೆ. 24 ಮೈನಸ್ 20 ಎಷ್ಟು 4, ಕರೆಕ್ಟಾ? 0ಗೆ 0 ಹೋಯ್ತು. 2 1s 2 3s 3 1s 3 8s 4 1s 4 2s. ಸೊ ನಮ್ಮ ಹತ್ರ ಏನು ಮಿಕ್ಕಿದೆ 1 1 ಆಗೋಯ್ತು. ಈಗ ಮಿಕ್ಕಿರೋದು 2 × 20 40 ಕಿಲೋಮೀಟರ್ಸ್. ಡಿ ಎಷ್ಟು 40 ಕಿಲೋಮೀಟರ್ಸ್. ಸೊ ಇಷ್ಟೇ. ಎರಡು ಲೇಟಾಗಿ ಕೊಟ್ಟಾಗ ಹೇಗೆ ಸಾಲ್ವ್ ಮಾಡೋದು ಅಂತಲೂ ನೋಡಿದ್ದೀವಿ. ಎರಡು ಅರ್ಲಿ ಕೊಟ್ಟಾಗಲೂ ಇಲ್ಲಿ ಸಪ್ರಾಕ್ಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಸೇಮ್. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಇಫ್ ಎ ಕಾರ್ ರನ್ಸ್ ಅಟ್ 40 kmph ಇಟ್ ರೀಚಸ್ ಇಟ್ಸ್ ಡೆಸ್ಟಿನೇಷನ್ ಲೇಟ್ ಬೈ 11 minutes. 40 kmph ಸ್ಪೀಡಲ್ಲಿರೋ ಕಾರು 11 minutes ಲೇಟಾಗಿ ಡೆಸ್ಟಿನೇಷನ್ ರೀಚ್ ಆಗುತ್ತೆ. ಬಟ್ ಇಫ್ ಇಟ್ ರನ್ಸ್ ಅಟ್ 50 kmph ಇಟ್ ಈಸ್ ಲೇಟ್ ಬೈ 5 minutes ಓನ್ಲಿ. 50 kmph ಸ್ಪೀಡಲ್ಲಿ ಹೋದ್ರೂ 5 minutes ಲೇಟಾಗಿ ಹೋಗುತ್ತೆ. ವಾಟ್ ಈಸ್ ದ ಕರೆಕ್ಟ್ ಟೈಮ್ ಟು ರೀಚ್ ದ ಡೆಸ್ಟಿನೇಷನ್? ಪ್ರೀವಿಯಸ್ ಕ್ವಶನ್ಸಲ್ಲೆಲ್ಲ ಡಿಸ್ಟೆನ್ಸ್ ಎಷ್ಟು ಅಂತ ಫೈಂಡ್ ಮಾಡೋಕ್ಕೆ ಹೇಳಿದರು, ಕರೆಕ್ಟಾ? ಈಗ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಕರೆಕ್ಟ್ ಟೈಮ್ ಎಷ್ಟು ಬೇಕಾಗ್ಬೋದು ಅಂತ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ನಾವು ಸೇಮ್ ಫಾರ್ಮುಲಾನ ಅಪ್ಲೈ ಮಾಡೋಣ. ಈಗ ಮತ್ತೆ ಡೆಲ್ಟಾ ಟಿ, ಡಿ ಈಸ್ ಈಕ್ವಲ್ ಟು ಡೆಲ್ಟಾ ಟಿ. ಡೆಲ್ಟಾ ಟಿ ಎರಡೂ ಲೇಟ್ ಆಗಿರೋದ್ರಿಂದ ಸಪ್ರಾಕ್ಟ್ ಮಾಡ್ತಾಯಿದ್ದೀವಿ. ಫಸ್ಟು 11 minutes ಲೇಟು, ಇನ್ನೊಂದು 5 minutes ಲೇಟು. ಸೊ 11 - 5 is 6 ಮಿನಿಟ್ಸ್ ಇರೋದ್ರಿಂದ ಅದನ್ನು 60ಇಂದ ಡಿವೈಡ್ ಮಾಡಿದಾಗ ಅವರ್ಸ್ ಆಗುತ್ತೆ. S1 ಎಷ್ಟು 40, S2 ಎಷ್ಟು 50. ಸೊ S1 - S2 ಎಷ್ಟು 10, ಕರೆಕ್ಟಾ? ಈ 0ಗೆ ಈ 0 ಹೋಯಿತು, ಈ 0ಗೆ ಈ 0 ಹೋಯಿತು. 6 1s 6 1s 4 5s 20 ಕಿಲೋಮೀಟರ್ಸ್. ಓಕೆ, ಡಿಸ್ಟೆನ್ಸ್ ಎಷ್ಟಿದೆ 20 ಕಿಲೋಮೀಟರ್ಸ್. ಈಗ ಎಷ್ಟು ಕರೆಕ್ಟ್ ಟೈಮ್ ಬೇಕಿತ್ತು ಅಂತ ಕಂಡುಹಿಡಿಯೋದಕ್ಕೆ ಯಾವುದಾದ್ರು ಒಂದು ಸ್ಪೀಡನ್ನ ತಗೊಳ್ಳಿ. ಓಕೆ, ಯಾವುದಾದ್ರು ಒಂದು ಸ್ಪೀಡ್ ತೊಗೊಳ್ಳೋಣ. ಫಸ್ಟ್ ಸ್ಪೀಡೇ ತೊಗೊಳ್ಳೋಣ. ಎಷ್ಟಿದೆ ಡಿಸ್ಟೆನ್ಸು? ಡಿಸ್ಟೆನ್ಸ್ 20 ಕಿಲೋಮೀಟರ್ಸ್ ಇದೆ. ಫಸ್ಟ್ ಸ್ಪೀಡ್ ಎಷ್ಟಿದೆ 40 kmph, ಕರೆಕ್ಟಾ? ಟೈಮ್ ಬೇಕು ಅಂದರೆ ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ 20 / 40, 0ಗೆ 0 ಹೋಯಿತು. 2 1s 2 2s 1/2 ಅಂದರೆ ಅರ್ಥ ಏನು? ಹಾಫ್ ಆನ್ ಅವರ್. ಅವರ್ ಯಾಕೆ? ಡಿಸ್ಟೆನ್ಸು ಕಿಲೋಮೀಟರ್ಸಲ್ಲಿದೆ, ಸ್ಪೀಡು ಅವರ್ಸಲ್ಲಿದೆ. ಸೊ ಕಿಲೋಮೀಟರ್ ಮ್ಯಾಚ್ ಆಗ್ತಾಯಿದೆ. ಟೈಮ್ ಎಷ್ಟು ಅವರ್ಸಲ್ಲೇ ಬರುತ್ತೆ. ಅಕಸ್ಮಾತ್ ಡಿಸ್ಟೆನ್ಸು ಮೀಟರ್ಸಲ್ಲಿದ್ದರೆ ಇದು ಸ್ಪೀಡು ಮೀಟರ್ ಪರ್ ಸೆಕೆಂಡಲ್ಲಿ ಇದ್ದಿದ್ರೆ ಬರೋ ಆನ್ಸರ್ ಎಷ್ಟಾಗ್ತಿತ್ತು? ಸೆಕೆಂಡ್ಸಲ್ಲಿ ಸಿಗ್ತಿತ್ತು ನಮಗೆ, ಕರೆಕ್ಟಾ? ಈಗ ಹಾಫ್ ಆನ್ ಅವರ್ ಅಂದರೆ ಎಷ್ಟು ಟೈಮು? 30 minutes. ಈ 30 minutesಲ್ಲಿ ಅವ್ನು ಲೇಟಾಗಿ ಬಂದಿರೋದು ಎಷ್ಟು? 11 minutes ಅಲ್ವಾ? ಸೊ 11ನ ಮೈನಸ್ ಮಾಡಿದಾಗ ಆನ್ಸರ್ಸ್ ನಮಗೆ 19 ಸಿಗುತ್ತೆ. ಸೊ 19 minutesಲ್ಲಿ ಆ ಡೆಸ್ಟಿನೇಷನ್ನ ಕರೆಕ್ಟಾಗಿ ರೀಚ್ ಆಗ್ಬೋದು 40 kmph ಹೋದರೆ. ಓಕೆ, ಈಗ ಅಕಸ್ಮಾತ್ ಅರ್ಲಿ ಬಂದಿದ್ದರೆ, ಇದು ಅರ್ಲಿ ಇದ್ದಿದ್ರೆ ಇಲ್ಲಿ ಆ್ಯಡ್ ಮಾಡ್ತಾಯಿದ್ವಿ. ಓಕೆ, ಲೇಟಾಗಿರೋದ್ರಿಂದ ನಾವು ಮೈನಸ್ ಮಾಡ್ತಾಯಿದ್ವಿ, ಇಷ್ಟೇ. ಸೊ ಪ್ರೀವಿಯಸ್ ಕ್ವಶನ್ಸಲ್ಲೆಲ್ಲ ಬರೀ ಡಿಸ್ಟೆನ್ಸ್ ಕೇಳ್ತಾಯಿದ್ರು. ಈಗ ಎಷ್ಟು ಟೈಮಲ್ಲಿ ಕರೆಕ್ಟಾಗಿ ರೀಚ್ ಆಗ್ಬೋದು? ಸೊ ಯಾವ್ದಾದ್ರು ಒಂದು ಸ್ಪೀಡ್ ತೊಗೊಳ್ಳಿ, ಅದಕ್ಕೆ ಡಿಸ್ಟೆನ್ಸ್ ಫಿಕ್ಸ್ ಆಗಿರುತ್ತೆ. ಸೊ ಡಿಸ್ಟೆನ್ಸು ಮತ್ತು ಸ್ಪೀಡ್ ಇದ್ದಾಗ ಟೈಮಿಂಗ್ಸ್ ಕಂಡುಹಿಡಿಬೋದು 30 minutes. ಲೇಟಾಗಿದ್ದರೆ ಓಕೆ ಅದನ್ನು ಮೈನಸ್ ಮಾಡಿ ಬಂದಿರೋ ಆನ್ಸರಿಂದ ಅರ್ಲಿ ಇದ್ದಿದ್ದರೆ ಅದನ್ನು ಆ್ಯಡ್ ಮಾಡಿ, ಇಷ್ಟೇ. ಈಗ ಯೂಶ್ವಲ್ ಟೈಮಿಂಗ್ಸ್ ಮೇಲೆ ಕ್ವಶನ್ನ ಸಾಲ್ವ್ ಮಾಡೋಣ. ಓಕೆ, ಕ್ವಶನ್ಗೆ ಹೋಗೋಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಒಬ್ಬ ಮನುಷ್ಯ ಎ ಪ್ಲೇಸಿಂದ ಬಿ ಪ್ಲೇಸ್ಗೆ ಹೋಗೋಕ್ಕೆ 10 kmph ಸ್ಪೀಡಲ್ಲಿ 10 hours ತೊಗೊತಾನೆ, ಕರೆಕ್ಟಾ? ಅದೇ ಮನುಷ್ಯ ನಾಳೆ ಸ್ಪೀಡನ್ನ ಡಬಲ್ ಮಾಡಿದ್ರೆ ಟೈಮು 10 hours ಇದ್ದಿದ್ದು 5 hours ಆಯಿತು. ಇಲ್ಲಿ ಏನು ಗೊತ್ತಾಗುತ್ತೆ ನಮಗೆ? ಸ್ಪೀಡ್ ಇನ್ಕ್ರೀಸ್ ಆದರೆ ಓಕೆ ಟೈಮ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ, ಕರೆಕ್ಟಾ? ನೋಡಿ, ಇಲ್ಲಿ 10 km/hಗೆ 10 hours ತೊಗೊತಿದ್ದ ಆ ಸ್ಪೀಡಲ್ಲಿ ಹೋಗಿದ್ದಿದ್ರೆ. ಇಲ್ಲಿ 20 kmph ಅಲ್ಲಿ 5 hours. ಸೊ
ಇಲ್ಲಿ ಸ್ಪೀಡ್ ಜಾಸ್ತಿ ಆಯಿತು, ಟೈಮ್ ಕಡಿಮೆ ಆಯಿತು, ನಾರ್ಮಲ್ ಅಲ್ವಾ ಅದು. ಈಗ ನೀವು ಒಂದು ಡಿಸ್ಟೆನ್ಸ್ಗೆ ನಿನ್ನೆ ಹೋಗಿ ಸ್ಪೀಡ್ಗಿಂತ ಜಾಸ್ತಿ ಸ್ಪೀಡಲ್ಲಿ ಹೋದರೆ ಇನ್ನೂ ಬೇಗ ತಲುಪ್ತೀರ ಅಲ್ವಾ, ಸೊ ಟೈಮ್ ಇನ್ನೂ ಕಡಿಮೆ ತೊಗೊತೀರ ಅಲ್ವಾ. ಸೊ ಸ್ಪೀಡ್ ಜಾಸ್ತಿ ಆದಾಗ ಟೈಮು ಕಡಿಮೆ ಆಗ್ತಾ ಹೋಗುತ್ತೆ. ಈಗಂದರೆ ಏನು ಅಂದರೆ ಇಲ್ಲಿದೆ ನೋಡಿ, ಸ್ಪೀಡ್ ಮತ್ತು ಟೈಮು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದಾಗ ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗೋದನ್ನು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರೀತಾರೆ. ಇದು ಜಾಸ್ತಿ ಆದರೆ ಇದು ಕಡಿಮೆ ಆಗುತ್ತೆ, ಇದು ಕಡಿಮೆ ಆದರೆ ಇದು ಜಾಸ್ತಿ ಆಗುತ್ತೆ. ಸೊ ಎರಡು ಆಪೋಸಿಟಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಓಕೆನಾ. ಇದು ಯಾಕೆ ಬೇಕು ನಮ್ಮ ಕ್ವಶನ್ಗೆ ಅಂದಾಗ, ಸೊ ಈಗ ಸ್ಪೀಡಲ್ಲಿ ನಾನು ಏನಾದರೂ ಒಂದು ವ್ಯಾಲ್ಯೂ ಕೊಟ್ಟಿರ್ತೀನಿ. ಓಕೆ, ಸ್ಪೀಡಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ, ಅದನ್ನು ನಾನು ಟೈಮಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದ್ಕೊಳ್ಳಿ. ಓಕೆ, ಟೈಮಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಇವಾಗ ನಾನು ಸ್ಪೀಡು 3/2 ಕೊಟ್ಟರೆ ಟೈಮಾಗಿ ಅದನ್ನು 2/3 ತಗೋಬೇಕು. ಓಕೆ, ಇದು ಇಂಪಾರ್ಟೆಂಟ್, ಇದು ಅರ್ಥ ಆಯ್ತಾ. ಸ್ಪೀಡ್ ಏನು ಕೊಡ್ತಾರೋ ಅದಕ್ಕೆ ರೆಸಿಪ್ರೋಕಲ್ ಆಗಿ ಟೈಮ್ನ ತಗೋಬೇಕು, ಆಗ ಈ ಥರ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದು ಎಲ್ಲಿ ಯೂಸ್ ಆಗುತ್ತೆ ಅಂತ ಈಗ ನೋಡೋಣ. ವಾಕಿಂಗ್ 6/7 ಆಫ್ ಹಿಸ್ ಯೂಶುವಲ್ ಸ್ಪೀಡ್, ಎ ಮ್ಯಾನ್ 12 minutes ಲೇಟ್. ಓಕೆ, ಒಬ್ಬ ಮನುಷ್ಯ ಯೂಶುವಲ್ ಸ್ಪೀಡ್ಗಿಂತ 6/7 ಯೂಸ್ ಮಾಡಿದ್ರೆ, ಆ ಸ್ಪೀಡಲ್ಲಿ ಹೋದರೆ 12 minutes ಲೇಟಾಗಿ ರೀಚ್ ಆಗ್ತಾನೆ ಒಂದು ಡೆಸ್ಟಿನೇಷನ್ನ. ವಾಟ್ ಈಸ್ ದ ಯೂಶುವಲ್ ಟೈಮ್ ಟೇಕನ್ ಬೈ ಹಿಮ್ ಟು ಕವರ್ ದ ಡಿಸ್ಟೆನ್ಸ್. ನಾರ್ಮಲ್ ಆಗಿ ಎಷ್ಟೊತ್ತು ತಗೋತಿದ್ದ ಆ ಡಿಸ್ಟೆನ್ಸ್ನ ಕವರ್ ಮಾಡೋದಕ್ಕೆ ಅನ್ನೋದೇ ಕ್ವಶನ್. ಸೊ ನಾನು ಆಗಲೇ ಏನು ಹೇಳಿದೆ, ಸ್ಪೀಡಲ್ಲಿ ಕೊಟ್ಟಿರೋದನ್ನು ಟೈಮಾಗಿ ಕನ್ವರ್ಟ್ ಮಾಡಬೇಕಾದ್ರೆ ರೆಸಿಪ್ರೋಕಲ್ ತಗೋಬೇಕು. ಈಗ ಫಸ್ಟು ಇದು ಟೈಮಿಂಗ್ಸ್ ಅಲ್ವಾ, ಇದು ಲೇಟ್ ಟೈಮಿಂಗ್ಸ್ ಅಂತ ತಗೊಳ್ಳೋಣ. ಮೈನಸ್ ಯೂಶುವಲ್ ಟೈಮಿಂಗ್ಸ್ ಇಸ್ ಈಕ್ವಲ್ ಟು 12 minutes. ಕರೆಕ್ಟಾ. ಯಾಕೆ ಇದು ಹಾಕ್ಕೊಳ್ತಾ ಇದ್ದೀನಿ, ಯೂಶುವಲ್ ಟೈಮಿಂಗಿಂತ ಲೇಟಾಗಿ, ಓಕೆ, ಲೇಟಾಗಿ ಬಂದಿರೋದು ಎಷ್ಟಾಗುತ್ತೆ, ಅದು 12 minutes ಇದೆ. ಕರೆಕ್ಟಾ. ಅರ್ಲಿ ಬಂದಿದ್ದಿದ್ರೆ, ಓಕೆ, ಅರ್ಲಿ ಬಂದಿದ್ದಿದ್ರೆ ಇಲ್ಲಿ ಪ್ಲಸ್ ಆಗ್ತಿತ್ತು, ಲೇಟ್ ಬಂದಿರೋದ್ರಿಂದ ಇಲ್ಲಿ ಮೈನಸ್ ಆಗ್ತಿದೆ. ಯೂಶುವಲ್ ಟೈಮಿಂಗಿಂತ 12 minutes ಲೇಟಾಗಿ ಬಂದಿರೋದ್ರಿಂದ ಇಲ್ಲಿ ಮೈನಸ್ ಹಾಕೋತೀವಿ. ಓಕೆನಾ. ಈಗ ಯೂಶುವಲ್ ಟೈಮಿಂಗ್ಸ್ನೇ ಕಂಡುಹಿಡಿಯೋಕೆ ಹೇಳಿರೋದು. ಕರೆಕ್ಟಾ. ಗೊತ್ತಿಲ್ಲದೆ ಇರೋದನ್ನ ಏನು ಮಾಡಬೇಕು, ಎಕ್ಸ್ ಅಂತ ಹಾಕೊಳ್ಳೋಣ. ಓಕೆ, ಈಗ ಮೈನಸ್ ಲೇಟ್ ಟೈಮ್, ಲೇಟಾಗಿ ಎಷ್ಟು ಬಂದಿದ್ದಾನೆ 12 minutes, ಬಟ್ ಲೇಟ್ ಟೈಮು ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಕರೆಕ್ಟಾ. ಬಟ್ ಅವನು ಏನೋ ಒಂದು ಹಿಂಟ್ ಕೊಟ್ಟಿದ್ದಾನೆ, ಏನು ಅಂದರೆ 6/7 ಆಫ್ ಹಿಸ್ ಯೂಶುವಲ್ ಸ್ಪೀಡ್ ಅಂತ ಕೊಟ್ಟಿದ್ದಾನೆ. 6/7 ಅನ್ನೋದು ಸ್ಪೀಡ್. ಓಕೆ, ಅದನ್ನು ಲೇಟಿಗೆ ಕನ್ವರ್ಟ್ ಮಾಡಬೇಕು ಅಂದಾಗ, ಓಕೆ, 7/6 ಎಕ್ಸ್. ಎಕ್ಸ್ ಅಂದ್ರೇನು, ಯೂಶುವಲ್ ಟೈಮ್ಗಿಂತ 7/6 ಟೈಮ್ಸ್ ಲೇಟಾಗಿ ಬರ್ತಾನೆ ಅಂತ. ಓಕೆ, ಇದೆರಡೂ ಗೊತ್ತಿದ್ದಾಗ ಈಗ ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗೋಣ. 7x ಹಾಗೆ ಇರುತ್ತೆ, 6 × x 6x ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು 12. ಕರೆಕ್ಟಾ. ಈಗ ಸಪ್ರಾಕ್ಟ್ ಮಾಡಿದಾಗ 7x - 6x 1x ಬರುತ್ತೆ. ಸೊ x ಇಸ್ ಈಕ್ವಲ್ ಟು 6 × 12 72 minutes. 72 minutesಲ್ಲಿದೆ. 72 minutes ನಿಮ್ಮ ಡೈರೆಕ್ಟ್ ಆಪ್ಷನ್ ಸಿಕ್ಕರೆ ಆರಾಮ್ಸೆ ನೀವು ಟಿಕ್ ಮಾಡಿಬಿಡ್ಬೋದು. ಬಟ್ ಅವ್ರೇನಾದರೂ ಅವರ್ಸಲ್ಲಿ ಕೊಟ್ಟಿದ್ರೆ ಈ 72 minutes ಹೇಗೆ ಕೊಡ್ಬೋದು, 1 hour + 12 minutes. ಕರೆಕ್ಟಾ. 1 hour ಹೇಗೆ ಡಿವೈಡ್ ಮಾಡಿಕೊಂಡೆ, 72 ಅಲ್ಲಿ 1 hour ಎಷ್ಟು 60 minutes ಅಲ್ವಾ. ಸೊ 60 minutes ಅಂದರೆ 1 hour + 12 minutes. ಇದೇ ನಮ್ಮ ಆನ್ಸರ್. ಇಷ್ಟೇ. ಸೊ ಯೂಶುವಲ್ ಟೈಮಿಂಗ್ಸ್ ಮೇಲೆ ಕ್ವಶನ್ ಸ್ವಲ್ಪ ರೇರು, ಬಟ್ ಲೇಟ್ ಅರ್ಲಿ ಆರ್ ಅರ್ಲಿ ಲೇಟ್, ಇಲ್ಲಾಂದರೆ ಲೇಟ್ ಅರ್ಲಿ ಈ ಥರ ಕ್ವಶನ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಬರೋದು. ಸೊ ಈಗ ಈ ಟಾಪಿಕಲ್ಲಿ ಎಲ್ಲ ಥರ ಕ್ವಶನ್ಸು ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಂಡ್ವಿ ಅಲ್ವಾ. ಸೊ ಪ್ರಾಕ್ಟೀಸ್ ಜಾಸ್ತಿ ಮಾಡಿ, ಯಾಕಂದರೆ ಈ ಥರ ಕ್ವಶನ್ಸ್ ಅಲ್ಲ, ಪ್ರಾಕ್ಟೀಸ್ ಜಾಸ್ತಿ ಇದ್ದಷ್ಟು ಫಾರ್ಮುಲಾ ತಲೆಯಲ್ಲೇ ಕೂತ್ಕೊಂಡಿರುತ್ತೆ, ನೀವೇನು ಬೈ ಹಾರ್ಟ್ ಮಾಡೋ ನೆಸೆಸಿಟಿ ಇರಲ್ಲ, ಈಸಿಯಾಗಿ ಸಾಲ್ವ್ ಮಾಡ್ಬೋದಾಗ. ಥ್ಯಾಂಕ್ ಯು.